ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದ ಲಂಚ್ಗೆ ಅಂದ್ಬಿಟ್ಟು ಒಂದು ಒಳ್ಳೆ ಪ್ರೋಟೀನು ಮತ್ತು ಫೈಬರ್ ಇರುವಂಥ ಒಂದು ಪಲ್ಯ ಮಾಡ್ಕೋತಾ ಇದ್ದೀನಿ. ಮತ್ತು ಅನ್ನ ಮುದ್ದೆ ಜೊತೆಗೆ ಒಂದು ಬೇಳೆ ಸಾರು ಕೂಡ ಮಾಡ್ಕೋತಾ ಇದ್ದೀನಿ. ಕೇವಲ ಒಂದು 20 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ತುಂಬ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ, ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಚಿಲ್ಕರವೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ಟಷ್ಟು. ಚಿಲ್ಕರವೆ ಸೊಪ್ಪನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. 3 ರಿಂದ 4 ಸರಿ ತೊಳೆದಿಟ್ಕೋಬೇಕು, ಮಣ್ಣೆಲ್ಲ ಇರುತ್ತೆ ಅಂತ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಬಿಸಿ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ತೀನಿ. ಸಪ್ರೇಟ್ ಸೊಪ್ಪು ಕುಕ್ಕರ್ಗೆ ಹಾಕ್ತಾಯಿಲ್ಲ, ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊಪ್ಪು ಬೇಯೋಷ್ಟರಲ್ಲಿ ನಾನಿಲ್ಲಿ ಸಾರು ರೆಡಿ ಮಾಡ್ಕೊಂಬಿಡ್ತೀನಿ. ಸಾಂಬಾರು ಕೂಡ ಅಷ್ಟೇ, 2 ರಿಂದ 3 ನಿಮಿಷ ಸಾಕು ಸಾರು ರೆಡಿ ಮಾಡ್ಕೊಳ್ಳೋದಕ್ಕೆ. ಮೊದಲು ಮಿಕ್ಸಿ ಜಾರ್ ಇಟ್ಕೊಂಡು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣದು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಅವರೆಕಾಳಷ್ಟು ಹುಣಸೆ ಹಣ್ಣು, 3 ಟೊಮೆಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ಜೀರಿಗೆ ಸೇರಿಸ್ಕೊತೀನಿ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಒಂದು 5 ರಿಂದ 6 ಕಾಳು ಮೆಣಸು ಸೇರಿಸ್ಕೊತೀನಿ. ಜೀರಿಗೆ ಮೆಣಸು ಎಲ್ಲವುದು ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ಜೀರಿಗೆ ಸ್ವಲ್ಪ ಮೆಣಸು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರು ಸೇರಿಸ್ಕೊತಿದ್ದೀನಿ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಿಡ್ತೀನಿ. ತುಂಬ ನುಣ್ಣಗೇನು ರುಬ್ಬೋದು ಬೇಡ, ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಇದು ಕಾಯಿ ಎಲ್ಲ ಏನೂ ಹಾಕಿಲ್ಲ, ಮಸಾಲೆಗಳು ಬರೀ ಒಂದು ಸ್ಪೂನ್ ಮಾತ್ರ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಂಗೆ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ, ಒಂದು 4 ಎಸಳು. ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊತೀನಿ. ಕರಿಬೇವು ಹಾಕಿದ್ಮೇಲೆ ನಾನು 50 ಗ್ರಾಮ್ ಅಷ್ಟು ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡ್ತೀನಿ. ನನಗೆ 1 ಟೈಮ್ ಸಾಂಬಾರು ಸಾಕು, ಅದರಿಂದ ನಾನು 50 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ, ಬೇರೆ ಏನು ತರಕಾರಿ ಸೇರಿಸಲ್ಲ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಈ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಕುದೀತಾ ಇದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನನಗೆ ಅಷ್ಟೇ ನೀರು ಸಾಕಾಗಲ್ಲ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕೋತಿದ್ದೀನಿ. ನೋಡಿ, ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ, ಇಷ್ಟೇ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇದಿಷ್ಟು ತೆಳ್ಳಗಿದ್ರೆ ಸಾಕು, ಬೇಳೆ ಬೆಂದರೆ ನನಗೆ ಸಾರು ಗಟ್ಟಿ ಆಗುತ್ತೆ, ಮುದ್ದೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇವಾಗ ನಾನು ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊತೀನಿ. 1 ವಿಷಲ್ ಆದರೂ ಪಡ್ಗದು ಬರ್ತಾ ಇರುತ್ತೆ. ನಾನಿವಾಗ ಇನ್ನೊಂದು ಸೈಡಲ್ಲಿ ನೋಡಿ ಸೊಪ್ಪು ಬೆಂದಿದೆ. ಈ ರೀತಿಯಾಗಿ ಸೊಪ್ಪು ಬೆಂದಿರೋದು ತೋರಿಸ್ತೀನಿ ನೋಡಿ, ಯಾವ ರೀತಿ ಬೆಂದಿದೆ ಅಂತ. ಸೊಪ್ಪು ಬೆಂದಿರೋದು ನೋಡಬೇಕು ಅಂದರೆ ಯಾವಾಗಲೂ ಕಡ್ಡಿ ಥರ ಅಂದರೆ ತೊಗೊಂಡು ನೋಡಬೇಕು, ಎಲೆ ಸೊಪ್ಪೆಲ್ಲ ನೋಡಬಾರ್ದು. ಕಡ್ಡಿ ಬೆಂದಿದ್ರೆ ಸಾಕು, ಎಲೆ ಎಲ್ಲ ಯಾವಾಗಲೂ ಬೆಂದ್ಬಿಟ್ಟಿರುತ್ತೆ. ಸೊಪ್ಪು ದಂಟು ಥರದನ್ನು ಮಾತ್ರ ನೋಡ್ಕೋಬೇಕು. ಸೊಪ್ಪು ಬೆಂದಿದೆ ಅಲ್ವಾ. ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾನು 2 ಸಣ್ಣ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಾಕೊಂಡಿದ್ದೀನಿ, 3 ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಗ ಅಂತ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಸೊಪ್ಪು ಬೆಂದಿತ್ತಲ್ವ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನು ಸ್ವಲ್ಪ, ಅಂದರೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಸೊಪ್ಪು ಆಲ್ರೆಡಿ ಬೆಂದಿದೆ. ಇವಾಗ ಒಂದ್ಸಲ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಈ ಥರ ಹೊಂದಿಸ್ಕೊಂಡ್ಮೇಲೆ ನಾನು ಇವಾಗ ಇದ್ರ ಜೊತೆಗೆ ಮೊಟ್ಟೆಗಳನ್ನ ಸೇರಿಸ್ಕೋತೀನಿ. ನಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಸಿಗಬೇಕಲ್ವಾ ಊಟದ ಜೊತೆಲಿ, ಅದರಿಂದ ನಾನು ಇವಾಗ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಇಷ್ಟ ಇಲ್ಲ, ಮೊಟ್ಟೆ ತಿನ್ನಲ್ಲ ಅನ್ನೋರು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 6 ಮೊಟ್ಟೆಗಳನ್ನ ಒಡೆದು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ 6 ಮೊಟ್ಟೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಷ್ಟೇ, ಈರುಳ್ಳಿ ಮೆತ್ತಗಾಗಲಿ ಅಂತ. ಇವಾಗ ಇದಕ್ಕೆಲ್ಲ ಸೊಪ್ಪು ಕೂಡ ನಾನು ಉಪ್ಪು ಹಾಕಿಲ್ಲ, ಇದು ಎಲ್ಲದಕ್ಕೂ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡಿದ್ದೀನಿ.
ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಮೊಟ್ಟೆ ಏನು ಮಾಡುತ್ತೆ ಯಾವಾಗಲೂ ತಲೆ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ನೋಡಿ, ಈ ಥರ ಕಚ್ಕೊಂಡ್ಬಿಡುತ್ತೆ. ಅದರಿಂದ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ರೀತಿ ಸೊಪ್ಪು, ಮೊಟ್ಟೆ, ಉಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದೂ ಚೆನ್ನಾಗಿ ಹೊಂದ್ಕೊಂಡು ಈ ಥರ ಉದ್ರುದ್ರಾಗಿ ಆಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡಿದ್ದೀನಿ. ಮೊಟ್ಟೆ ಪಲ್ಯನೂ ರೆಡಿ ಆಗೋಯ್ತು. ಇದೂ 2 ರಿಂದ 3 ನಿಮಿಷ ಆದರೆ ಪಲ್ಯನೂ ರೆಡಿ ಆಯಿತು. ಸಾರು ಕೂಡ ರೆಡಿಯಾಗಿದೆ ನೋಡಿ, ವಿಷಲ್ ಹೋಗಿದೆ. ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾರು ಕೂಡ ರೆಡಿಯಾಗಿದೆ. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾರು ಕೂಡ, ಏಕೆಂದರೆ ನಾನು ಹುಣಸೆಹಣ್ಣು, ಟೊಮ್ಯಾಟೊ ಎಲ್ಲ ಸೇರಿಸ್ಕೊಂಡಿದ್ದೀವಿ ನೋಡಿ, ಜೀರಿಗೆ, ಮೆಣಸು ಎಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಬೇಗ ಕೂಡ ಆಗೋಯ್ತು ನೋಡಿ. 2 ನಿಮಿಷ ಸಾರು ಒಗ್ಗರಣೆ ಹಾಕ್ಬಿಟ್ಟು ಒಂದು ಸೈಡ್ಗೆ ಇಟ್ಟರೆ ಸಾರು ರೆಡಿ ಆಗಿಬಿಡುತ್ತೆ. ಜೊತೆನಲ್ಲಿ ಪಲ್ಯನೂ ರೆಡಿ ಆಗೋಯ್ತು. ಇವಾಗ ಅನ್ನಕ್ಕೆ ಇಟ್ಬಿಡ್ತೀನಿ ನಾನು. ಒಂದೇ ಒಂದು ಪಾವು ಅಕ್ಕಿ ಸಾಕು ನನಗೆ. ಅದರಿಂದ ಒಂದು ಪಾವು ಅಕ್ಕಿಗೆ ನಾನು 1 ಇಂಚಷ್ಟು ನೀರು ಇಟ್ಕೊಂಡಿದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಬರ್ಸ್ಕೊತೀನಿ. ಒಂದು ಸೈಡಲ್ಲಿ ನಾನು ಮುದ್ದೆಗೆ ಇಟ್ಬಿಡ್ತೀನಿ. ನಮ್ಗೆ 4 ಜನಕ್ಕೆ ಎಷ್ಟು ಮುದ್ದೆಗೆ ನೀರು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ಬಿಡ್ತೀವಿ ನಾವು, ಅಂದರೆ ರಾಗಿ ಹಿಟ್ಟು ಸೇರಿಸ್ಕೊತೀವಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನೋಡಿ ಬೇಗ ಮಳ್ಳು ಬರುತ್ತೆ ಅಂತ. ಇವಾಗ ಮಳ್ತಾ ಇದೆ. ಕುದಿ ಇಟ್ಕೊಂಡ್ಬಿಡ್ತೀನಿ ಮುದ್ದೆನ. ಕುದಿ ಇಡೋದು ಯಾವ ಥರ ಅಂದರೆ ನಾವು ತಿರುಗಿಸ್ದಾಗ ಗೊತ್ತಾಗುತ್ತೆ ನಮಗೆ, ತೆಳ್ಳಗಾಗುತ್ತಾ ಮುದ್ದೆ ಕಡಿಮೆ ಆಗುತ್ತಾ ಅಂತ. ಈ ರೀತಿಯಾಗಿ ಹಾಕ್ಕೊಂಡು ನಮ್ಗೆ 1.5 ಬಟ್ಲು ಸಾಕಾಗುತ್ತೆ 3 ಜನಕ್ಕೆ ಮುದ್ದೆಗೆ. ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡಾಗ ಗೊತ್ತಾಗುತ್ತೆ. ಕಡಿಮೆ ಮುದ್ದೆ ಅಲ್ವಾ, ತಿರುಗಿಸ್ಕೊಂಡು ಮಾಡ್ಕೋಬೋದು. ನಾವು 7-8 ಮುದ್ದೆ ಮಾಡ್ತೀನಿ ಇವಾಗ. ಈ ಥರ ನುಣ್ಣಗೆ ತಿರುಗಿಸ್ಬಾರ್ದು ನಾವು. ನೋಡಿ ಈ ರೀತಿಯಾಗಿ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯಿತು. ನಮಗೆ ಸ್ಟವ್ ಮೇಲೆ ತಿರುಗಿಸ್ಕೊಳಕ್ಕಾಗಿಲ್ಲ ಅಂದರೆ ನಾವು ಕೆಳಗಡೆ ಇಟ್ಕೊಂಡು ಕೌಗೋಲು ಇಟ್ಕೊಂಡು ತಿರುಗಿಸ್ಕೊತೀವಿ. ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡಿರೋದು. ಮುದ್ದೆ ಸ್ವಲ್ಪನೂ ಕೈಗೆ ಅಂಟಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ತುಂಬ ಬೇಗ ಕೂಡ ಆಗೋಯ್ತು. ಇವಾಗ ಒಂದು ಸೈಡಲ್ಲಿ ಅನ್ನನೂ ರೆಡಿ ಆಗೋಯ್ತು. ಮುದ್ದೆ ಕಟ್ಕೊಂಡ್ರೆ ಮುದ್ದೆನೂ ಮುಗೀತು. ಈಗ ಮುದ್ದೆ ಕಟ್ಕೊಂಡಾಯಿತು ನೋಡಿ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು 20 ನಿಮಿಷದಲ್ಲೆಲ್ಲ ಅಡುಗೆ ರೆಡಿ ಆಗೋಯ್ತು. ಇವಾಗ ಮುದ್ದೆ ಮತ್ತು ಅನ್ನ, ಅದ್ರ ಜೊತೆಗೆ ಪಲ್ಯ ಮತ್ತು ಸಾರು, ಜೊತೆಗೆ ತರಕಾರಿ, ಇನ್ನೇನು ಬೇಕಾಗುತ್ತಲ್ವಾ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ. ಎಷ್ಟು ಈಸಿಯಾಗಿ ಕೂಡ ಮಾಡ್ಕೊಂಡ್ವಿ ಅಂತ ನಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಂಡಿರ್ತೀವಿ. ನಿಮ್ಗೆಲ್ಲರಿಗೂ ವಿಡಿಯೋ ಕೂಡ ಇಷ್ಟ ಆಯಿತು ಮತ್ತು ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿಬಿಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.